ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಅಭಂಗ ರಾಜಾರಾಮ್ ಮಹಾರಾಜರವ್ರ ಅಭಂಗ ಬುವಾಜಿ ಮಹಾರಾಜ್ ಕಳಿಸಿದ್ರು. ಸಂತ ಸಂಘ ವೀಣಕಾಹಿ ಸಾರಾ ಸಾರನ ಕಳೆ ಪಾಹಿ. ಆದರೆ ಅಲ್ಲಿ 2 ಲೈನ್ ಬಂದುಬಿಡ್ತು. ಗುರು ಕೃಪೆ ವೀಣ ಕದಾ ನ ಸುಖೆ ದುಃಖತೆ ಆಪದ. ಆ ಗುರು ಕೃಪೆ ವೀಣ ಬಂದ ಕೂಡಲೇ ನನಗೆ 2016ರಲ್ಲಿ ಅಪ್ಪನವ್ರು ಕಳಿಸಿದ್ದು ಗುರು ಕೃಪೆ ವೀಣ ಅವರೇ ನನಗೆ ಹೇಳ್ಕೊಟ್ರು. ಅದನ್ನು ಮನೆಗೆ ಬಂದಾಗ ಹೇಳಿಕೊಟ್ರು, ಅದನ್ನು ಹೇಳಿದ್ರು, ರೆಕಾರ್ಡ್ ಮಾಡಿಕೊಟ್ರು. ಅದನ್ನು ನನಗೆ ಪುನಃ 2016ರಲ್ಲಿ ಅವೆಲ್ಲವೂ ಜ್ಞಾಪಕ ಬಂತು. ಅದು ಎಷ್ಟು ಚೆನ್ನಾಗಿ ಅಭಂಗ ಇದೆ, ಎಷ್ಟು ಚೆನ್ನಾಗಿ ಅವ್ರು ತಿಳಿಸಿ ಹೇಳಿದ್ರು. ಅದನ್ನು ಇವತ್ತು ಪುನಃ ನಾನು ಚಿಂತನ ಮನನ ಮಾಡಿದೆ. ಅದನ್ನೆಲ್ಲ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನಿಸ್ತು. ಆ ಒಂದು ಅನುಭವನ ಎಷ್ಟು ಚೆನ್ನಾಗಿದೆ ಆ ಅಭಂಗ. ರಾಜಾರಾಮ್ ಮಹಾರಾಜರು ಎಷ್ಟು ಅವ್ರು ಹೇಳಿರೋ ಮಾತು, ಅದನ್ನು ನಾವೇನು ನಮ್ಮ ಶಬ್ದದಲ್ಲಿ ಏನು ವರ್ಣನೆ ಮಾಡಲಿಕ್ಕಾಗಲ್ಲ. ರಾಜಾರಾಮ್ ಮಹಾರಾಜರು ನಮ್ಮ ಹಬ್ಬಕ್ಕೆ ತನಕ ಮುಟ್ಲಿಕ್ಕೆ ನಮಗೆ ಎಷ್ಟು ಸಾಧನೆ ಮಾಡಬೇಕಾಗತ್ತೆ, ಎಷ್ಟು ಗುರು ಕೃಪಾ ಬೇಕು. ಅದ್ರ ಬಗ್ಗೆ ವಿಚಾರ ಮಾಡಬೇಕು ನಾವು. ಅದ್ರ ಬಗ್ಗೆ ನಮಗೆ ಪ್ರಶ್ನೆ ಹಾಕ್ಕೋಬೇಕು ನಾವು. ನಾನು ಅರ್ಹಳಿದ್ದೀನಾ? ನನಗೆ ಅಂಥ ಒಂದು ಗುರುಕೃಪೆ ಸದ್ಗುರು ಪ್ರಾಪ್ತಿಯಾಗಿ ಪರಬ್ರಹ್ಮ ವಸ್ತು ಪ್ರಾಪ್ತಿಯಾಗೋಕ್ಕೆ ಅರ್ಹಳಿದ್ದೀನ ನಾನು? ನಾವೇ ಫಸ್ಟ್ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ಬಾರ್ದು. ಹೌದವ್ರು ನಾ ಅರ್ಹಳಿದ್ದೀನಿ, ನನಗೆ ಗೊತ್ತಾಗೋಗ್ಬಿಟ್ಟಿದೆ, ನನಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ, ಸ್ವರೂಪ ತೋರಿಸ್ಬಿಟ್ಟಿಯಾನೆ, ಅದು ಇದು. ನಾನು ಪತೀತನಾಗಿದ್ದೀನಿ, ಪಾಮರನಾಗಿದ್ದೀನಿ, ದೀನನಾಗಿದ್ದೀನಿ. ಪರಮಾತ್ಮ ನನಗೆ ಬಂದು ನೀನು ಉದ್ಧಾರ ಮಾಡು ಅಂತ ಹೇಳಿದಾಗ ಉದ್ಧಾರ ಮಾಡ್ತಾನಂತೆ. ನಾವು ಕಪ್ಪು ಎಲ್ಲ ಫುಲ್ ತೊಗೊಂಡು ತುಂಬ್ಕೊಂಡ್ಬಿಟ್ಟು ಕಪ್ನಲ್ಲಿ, ನೀವು ಒಂದು ಚಹಾ ಕಪ್ನಲ್ಲಿ ಫುಲ್ ಚಹಾ ತುಂಬಿಟ್ಟಿದ್ರೆ ಅದರ ನಾನು ಎಷ್ಟೇ ಸುರಿದ್ರೂ ಸಹ ಛಲ್ ಹೋಗುತ್ತೆ ವಿನಃ ಅದರಲ್ಲಿ ಒಳಗೆ ಹೋಗೋದಿಲ್ಲ. ಹಾಗೆಯೇ ನಾವು ಗುರು ಸದ್ಗುರು ಹತ್ರ ಹೋದಾಗ ಇದನ್ನು ಖಾಲಿ ಮಾಡ್ಕೊಂಡು ಹೋಗಬೇಕು. ಇದನ್ನು ಅಹಂಕಾರದಿಂದ ತಲೆ ತೊಗೊಂಡು ಹೋದರೆ ಅವನೇನು ತುಂಬ್ತಾನಲ್ಲಿ? ಆಲ್ರೆಡಿ ನಿನ್ನಲ್ಲಿ ಇಷ್ಟೊಂದು ತುಂಬಿದೆ, ಅದರಲ್ಲಿ ನಿನಗೇನು ಕೊಡಲಿಕ್ಕಿಲ್ಲ. ಹೆಂಗೆ ಹೋಗಬೇಕು ಹೇಳ್ತಾರೆ ಕಿ ಸಮುದ್ರದ ಹತ್ರ ಹೋಗುವಾಗ ನಾವು ಸಮುದ್ರನ ತುಂಬ್ಕೊಂಬರ್ಬೇಕು ಅಂದರೆ ನಾವೇನು ಒಂದು ಚಮಚ ತೊಗೊಂಡೋದ್ರೆ ಚಮಚದಷ್ಟು ಸಿಗತ್ತೆ ಒಂದು ಕೃಪೆ, ಬಕೀಟ್ ತೊಗೊಂಡೋದ್ರೆ ಬಕೀಟಷ್ಟು ಸಿಗತ್ತೆ, ನಾವು ಸಾಗರದಲ್ಲಿ ಮುಳುಗಷ್ಟು ಸಿಗತ್ತೆ. ಆದರೆ ನಾವೇ ಸಾಗರದಲ್ಲಿ ಹೋಗಿ ಮುಳುಗಿ ಪರಿಪೂರ್ಣವಾಗಿ ಅವನಲ್ಲಿ ಒಂದಾದಾಗ ನಾವೇ ಸಾಗರ ಆಗಿ ಹೋಗ್ತೀವಿ. ಅಂದರೆ ನಾವೇ ಆ ಪರಮಾತ್ಮನ ಸ್ವರೂಪ ಆಗಿ ಹೋಗ್ತೀವಿ. ಅಂದರೆ ನೀನೇ ಪರಮಾತ್ಮನ ಸ್ವರೂಪ ಅಂತ ಬಂದು ಗುರು ಹೇಳ್ತಾನೆ. ಗುರು ಯಾವ ಪಾಠನೂ ಹೇಳ್ಕೊಡೋದಿಲ್ಲ ನಮಗೆ ಹೊಸದಾಗಿ. ಅವನು ನಮಗೆ ಏನು ಭ್ರಮೆ ಉಂಟಾಗಿರುತ್ತೋ ಅದನ್ನೆಲ್ಲ ಕಳಚಿ ಹಾಕ್ತಾನೆ. ನೀನು ಇದು ಅಲ್ಲ, ದೇಹ ಅಲ್ಲ, ಬುದ್ಧಿ ಅಲ್ಲ, ಮನಸ್ಸಲ್ಲ, ಚಿತ್ತ ಅಲ್ಲ, ನೀನು ಯಾರು? ಶಿವೋಹಂ ನೀನು ಆ ಪರಮಾತ್ಮನ ಸ್ವರೂಪ, ನೀನು ಆ ಚಿದಂಬರನ ಸ್ವರೂಪ, ನೀನು ಅವನು ಬೇರೆ ಅಲ್ಲ. ರಾಜಾರಾಮ್ ಮಹಾರಾಜರು ಚಿದಂಬರ ಬೇರೆ ಅಲ್ಲ. ಅದಕ್ಕೆ ತೋರ್ಸೋಕ್ಕೆ ರಾಜಾರಾಮ್ ಮಹಾರಾಜರಿಗೆ ನೀನು ಜನ್ಮಾಂತರದಿಂದ ನನ್ನ ಜೊತೆಗಿದ್ಯಪ್ಪ ಅಂತ ತೋರಿಸಿ ಕೃಪೆ ಮಾಡಿದಾಗ ಅದಕ್ಕೆ ಅವರಂಥ ಒಂದು ಅಭಂಗವನ್ನು ಬರೆದು ಗುರು ಕೃಪೆ ವೀಣ ನಾಹಿ ಆತ್ಮಜ್ಞಾನ. ಅದನ್ನೇ ಇವತ್ತು ನೋಡೋಣ, ಚಿಂತನ ಮಾಡೋಣ, ಮನನ ಮಾಡೋಣ. ಮನಸ್ಸನ್ನು ತಗೊಂಡು ಹೋಗಿ ಅಚಲವಾಗಿ ಅವನಲ್ಲಿ ನೆಲೆಸೋಣ ನಾವೆಲ್ಲರೂ ಸೇರಿ. ಆ ಭಗವತ್ ಪ್ರಾಪ್ತಿ ಚಿದಂಬರನ ಪ್ರಾಪ್ತಿ ಮಾಡ್ಕೊಂಡು ಇದೇ ಜನ್ಮದಲ್ಲಿ ಸಾಧ್ಯತೆಯನ್ನು ಪಡ್ಕೊಂಡು ಜೀವನವನ್ನು ಉದ್ಧಾರ ಮಾಡ್ಕೊಳ್ಳೋಣ. ಯಾವಾಗಪ್ಪ ಸಿಗ್ತೀಯ ನೀನು ಅಂತ ನಮಗೆ ತಳಮಳ ಹತ್ತಬೇಕು. ಸುಮ್ಮನೆ 4 ಅಭಂಗ ಕೇಳ್ಕೊಂಬಂದ್ಬಿಟ್ರೆ ಎಂಥದ್ದು ಆಗೋದಿಲ್ಲ. ಏನು ಹೇಳ್ತಾರಪ್ಪ? ಗುರುಕೃಪ್ वाऊगातो क्षीण साधनांचा गुरुकृपे वीण नाही आत्मज्ञान. गुरुकृपे वीण नाही आत्मज्ञान. वाऊगातो क्षीण साधनांचा गुरुकृपे वीण नाही आत्मज्ञान. सहज साधन गुरुकृपा जाण, सहज साधन गुरुकृपा जाण. जीवांचे कल्याण तेणे होय, जीवांचे कल्याण तेणे होय. गुरुकृपे वीण नाही आत्मज्ञान. गुरुमाता पिता
गुरु ही दैवत गुरु माता पिता, गुरु ही दैवत गुरु मुक्तिदाता, ऐसे मनी गुरु मुक्तिदाता, ऐसे मनी गुरु कृपे वीण नाही आत्मज्ञान, गुरु सेवे वीण जाऊने दीक्षण, गुरु सेवे वीण जाऊने दीक्षण, तेणे तो प्रसन्न दास म्हणे, तेणे तो प्रसन्न दास म्हणे, गुरु कृपे वीण नाही आत्मज्ञान, वाऊगा तो क्षीण साधनांचा, गुरु कृपे वीण नाही आत्मज्ञान, गुरु कृपे वीण, गुरु कृपे वीण, गुरु कृपे वीण नाही आत्मज्ञान. ಜೈ ಚಿದಂಬರ್. ಏನಂತಾರಪ್ಪ? ಗುರುಕೃಪೆ ವೀಣ ನಾಹಿ ಆತ್ಮಜ್ಞಾನ, ವಾವುಗಾತೋ ಕ್ಷೀಣ ಸಾಧನಾಂಸ. ನಾವೇನಾರೇ ಸಾಧನ ಮಾಡೋಣ, ಜಪ ಅನುಷ್ಠಾನ ಪೋಥಿ ಸದ್ಗ್ರಂಥ ವಾಚನ ಮಾಡೋಣ, ಅದಕ್ಕೆ ಗುರು ಕೃಪೆ ಇಲ್ಲದೆ, ಅವನ ಅಧಿಷ್ಠಾನ ಇಲ್ಲದೆ ನೀ ಮಾಡು, ಇದನ್ನು ಹೇಳು ಅಂತ ಅದನ್ನು ಅವನು ಹೇಳೋ ತನಕ ಅಲ್ಲಿ ಕೃಪಾಧಾರ ಹರಿಯೋದಿಲ್ಲ. ಏನೇ ಸಾಧನ ಖಟ್ಪಟ್ ಮಾಡ್ಕೊಳ್ಳಿ, ಯಾವುದೇ ಸ್ತೋತ್ರ ಹೇಳ್ಕೊಳ್ರಿ ನೀವು, ನಾನಾಗೆ ನಾನು ಹೇಳ್ಕೊತೀನಿ ನನ್ನ ಸ್ವಬುದ್ಧಿಯಿಂದ ಮಾಡಿದ್ರೆ ಅದು ಎಂಥದ್ದು ಸಾಧನ ಫಲೀಭೂತ ಆಗೋದಿಲ್ಲ. ನಾನು ಮಾಡ್ತಾ ಇದ್ದೀನಿ ಅಂತ ಅಹಂಕಾರ ಇರುತ್ತಲ್ಲಿ. ಆದರೆ ಅವನು ಕೃಪೆ ಧಾರೆ ಹರಿಸಿದಾಗ ಆತ್ಮಜ್ಞಾನವನ್ನು ಅವನು ದೊರಕಿಸಿ ನಮಗೆ ಕೊಡುತ್ತಾನೆ. ಹೆಂಗೆ ಕೊಡ್ತಾನಪ್ಪ? ನಾನಾ ರೂಪದಲ್ಲಿ ಬಂದು ಕೊಡ್ತಾನೆ. ಇವತ್ತು ಕುಪ್ಪಡ್ಗಿ ಮಹಾರಾಜರು ಹೇಳಿದ್ರು, ಏನಪ್ಪ ಎಲ್ಲ ಸಂಪ್ರದಾಯದಲ್ಲೂ ನಾನು ಹೋಗ್ತೀನಿ, ಎಲ್ಲ ಸಂಪ್ರದಾಯವೂ ನನಗಿಷ್ಟ ಅಂತ. ಅಂದರೆ ಅಲ್ಲಿ ಏನು ಹೇಳಿದ್ರು, ನಮಗೆ ತೋರಿಸಿದ್ರು, ಗುರುವಿನಲ್ಲಿ ಭೇದ ಬುದ್ಧಿ ಮಾಡಬಾರದು, ಎಲ್ಲ ಸಂಪ್ರದಾಯದ ಗುರುಗಳು ಒಂದೇ ಇರ್ತಾರೆ, ಅವರೆಲ್ಲದು ಶಕ್ತಿಯೂ ಒಂದೇ, ನಾನಾ ರೂಪದಲ್ಲಿ ಬಂದಿರ್ತಾರೆ, ಅದಕ್ಕೆ ಎಲ್ಲ ಕಡೆ ಹೋಗಿ ನಾ ಹೇಳ್ತೀನಿ ಅಂದರು. ಅಂದರೆ ಏನು ಹೇಳಿದ್ರಪ್ಪ? ಗುರುಗಳ ಮಾತನ್ನು ಶ್ರವಣ ಮಾಡಿದಾಗ ಒಂದೊಂದು ಶಬ್ದವನ್ನು ನಾವು ಹೆಂಗೆ ಕೇಳಬೇಕಪ್ಪ? ಶ್ರವಣ ಗ್ರಹಿಸ್ಕೋಬೇಕು. ಗುರುಗಳು ಹೇಳಿದ ಮಾತನ್ನು ಗಾಳಿದಲ್ಲಿ ತೂರ್ದಂಗೆ ಬಿಟ್ಟು ಬಿಡಬಾರ್ದು, ಗುರುನಲ್ಲಿ ಭೇದ ಬುದ್ಧಿ ಮಾಡಬಾರ್ದು. ನಮ್ಮ ಪ್ರಾರಬ್ಧ ಯಾವ್ಯಾವ ಗುರು ಹತ್ರ ಕರ್ಕೊಂಡು ಹೋಗ್ತಾರೋ ನಮಗೆ ಗೊತ್ತಿರೋದಿಲ್ಲ, ಯಾರು ನಮ್ಮ ಮುಕ್ತಿದಾತ ಆಗ್ತಾನೆ ಗೊತ್ತಿರೋದಿಲ್ಲ. ಅದಕ್ಕೆ ಯಾವತ್ತು ಭೇದ ಬುದ್ಧಿ ಮಾಡ್ದಲೇನೆ ಮಾಡಿದ್ರೆ ಕೃಪಾಧಾರ ಹರಿಸ್ತಾನೆ, ಆದರೆ ದ್ರೋಹ ಮಾಡಿದ್ರೆ ಆ ಕೃಪಾಧಾರನೂ ನಮ್ಮಿಂದ ಅವನು ಕಿತ್ಕೊಂಡ್ಬಿಡ್ತಾನೆ. ಅದಕ್ಕೆ ವಾವುಗಾತೋ ಕ್ಷೀಣ ಸಾಧನಾಂಸ, ಸಹಜ ಸಾಧನ ಗುರು ಕೃಪಾ ಜಾಣ, ಜೀವಾಂಚೆ ಕಲ್ಯಾಣ ತೇಣೆ ಹೋ. ಎದಕ್ಕೆ ಬರ್ತಾನಪ್ಪ ಅವನು? ಎದಕ್ಕೆ ಬರ್ತಾನೆ? ನಮ್ಮ ಪ್ರಾರಬ್ಧ ಎಲ್ಲೆಲ್ಲಿ ಯಾರ ಹತ್ರ ಕರ್ಕೊಂಡು ಹೋಗ್ತಾರೆ? ಹೆಬ್ಬಳ್ಳಿ ಗುರುಗಳ ಹತ್ರ ಕರ್ಕೊಂಡೋದ್ರು, ಸಮಾಧಿಗೆ ಕರ್ಕೊಂಡೋದ್ರು, ಗೊಂದಾವಳಿಗೆ ಕರ್ಕೊಂಡು ಹೋದ್ರು, ಗುರು ಚಿದಂಬರಪ್ಪನ ಹತ್ರ ಕರ್ಕೊಂಡು ಹೋದ್ರು, ಕರ್ಕೇಹಳ್ಳಿ ಮಹಾರಾಜರ ಹತ್ರ ಕರ್ಕೊಂಡು ಹೋದ್ರು, ಅಗಡಿ ಹತ್ರ ಕರ್ಕೊಂಡು ಹೋದ್ರು. ಎಲ್ಲ ಗುರುಗಳು ಬಂದು ಬೆಲ್ಗೂರು ಆಂಜನೇಯ ಸ್ವಾಮಿ, ಬೆಲ್ಗೂರು ಸ್ವಾಮಿ ಹತ್ರ ಕರ್ಕೊಂಡು ಹೋದ್ರು. ಎಲ್ಲೆಲ್ಲಿ ನಮ್ಮ ಪ್ರಾರಬ್ಧ ಎಳ್ಕೊಂಡು ಹೋಗುತ್ತೋ ಮಂತ್ರಾಲಯ ಕರ್ಕೊಂಡು ಹೋದ್ರು. ಕಡೆಗೆ ಬಂದು ಇಲ್ಲಿ ಮೈಸೂರಿನಲ್ಲಿ ನಮ್ಮ ಗುರುಗಳು ಚಂದ್ರಕುಮಾರ್ ಅವರು ಯಾರಿದ್ರು, ಅವ್ರ ಹತ್ರ ಕರ್ಕೊಂಡು ಹೋದರು. ಯಾದಕ್ಕಪ್ಪ? ಎಲ್ಲೆಲ್ಲಿ ನಮ್ಮ ಪ್ರಾರಬ್ಧ ನಮಗೆ ಕರ್ಕೊಂಡು ಹೋಗುತ್ತೋ ಅಲ್ಲಲ್ಲಿ ಕರ್ಕೊಂಡೋಗಿ ಕಡೆಗೆ ಒಂದು ಜಾಗದಲ್ಲಿ ನಮ್ಮ ಮನಸ್ಸು ಸಂಪೂರ್ಣವಾಗಿ ನಿವಾಂತ ಆಗತ್ತೆ. ಅದು ನಿವಾಂತ ಆಗಿ ಮುಕ್ತಿದಾತ ಏನು ಕೊಟ್ಟನಪ್ಪ? ಯಾವ್ಯಾವ ಕಡೆ ನಾವು ಸೇವೆ ಮಾಡಿದ್ವು, ಆ ಸೇವೆ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರು. ಮೊನ್ನೆ ಭಾನುವಾರದ ದಿವಸ ಇನ್ನೊಂದು ಸದ್ಗುರು ಭೇಟಿಯಾಯಿತು, ನಿರ್ವಾಣ ಸ್ಥಿತದಲ್ಲಿರುವ ಸದ್ಗುರು ಭೇಟಿಯಾಯಿತು. 5 ವರ್ಷಗಳ ಕಾಲದಿಂದ ಈ ನಿರ್ವಾಣ ಸ್ಥಿತಿದಲ್ಲಿ ಅವ್ರ ಮೈ ಮೇಲೆ ಒಂದು ಬಟ್ಟೆ ಕೂಡ ಇಲ್ಲ. 5 ವರ್ಷದ ಹಿಂದೆ ಗುರುಗಳು ಹೇಳಿದರು ಹೋಗಿ ಅವ್ರನ್ನ ಭೇಟಿ ಆಗಬೇಕು ಅಂತ. ಆದರೆ ಅದ್ರ ಭಾಗ್ಯ ಸಂಡೇ ದಿವಸ ಬಂದಿತ್ತು. ಯಾಕಪ್ಪ? 5 ವರ್ಷದ ಹಿಂದೆ ನನ್ನ ಮನಸ್ಥಿತಿ ಹೆಂಗಿತ್ತು, ನಾನು ನನ್ನದು ಅಹಂಕಾರ ಎಲ್ಲ ತುಂಬಿತ್ತು. ಅವರಂಥ ಕೌಪಿನ ಸ್ಥಿತಿಯಲ್ಲಿದ್ದಾರೆ, ಹೆಂಗಿದ್ದಾರೆ ಅಂತ ನಮ್ಮ ಈ ಕಣ್ಣಿಂದ ನಾವು ಹಾಗೆ ದೇಹ ಬುದ್ಧಿಲಿದ್ದಾಗ ನಾನು ಅವ್ರನ್ನ ನೋಡ್ಲಿಕ್ಕಾಗತ್ತಾ? ಮನಸ್ಸು ಸಾವಿರಾರು ವಿಚಾರ, ಸಾವಿರಾರು ಮಾತಾಡುತ್ತೆ ಒಳಗಿಂದ ಒಳಗೆ. ಆದರೆ ನಿರ್ವಾಣ ಸ್ಥಿತಿದಲ್ಲಿ ಒಂದು ಮೈ ಮೇಲೆ ಬಟ್ಟೆನೂ ಇಲ್ಲ. ಆ ಒಂದು ಆನಂದ ಸ್ಥಿತಿಯಲ್ಲಿ ಹೆಂಗಿದಾರೋ ಅವಾಗ ಅವರ ಅನುಗ್ರಹ ಪಡ್ಕೊಳ್ಳೋಕ್ಕೆ ನಮ್ಮ ಈ ಮನಸ್ಸಿಂದ ಎಲ್ಲವನ್ನು ತನ್ನ ಮನ ಧನ ಜನ ಓವಾಳುನ್ टाकल्यावरती
ಆವಾಗ ಆ ಸದ್ಗುರು ಭೇಟಿ ದರ್ಶನ ಅನುಗ್ರಹ ಆಯಿತು ಸಂಡೇ ದಿವಸ. ಅದನ್ನು ಮಾಡ್ಕೊಳ್ಳೋಕ್ಕೆ 5 ವರ್ಷಗಳ ಕಾಲ ಬೇಕಾಯಿತು. ಎಂಥ ಒಂದು ಅವರು ಏನು ಸ್ಥಿತಿ ಇದ್ದಾರೋ ಅದು ನಮ್ಗೆ ಹೇಳಲಿಕ್ಕೂ ಬರೋದಿಲ್ಲ. ಆದರೆ ಆ ಸಂಡೇ ದಿವಸ ಅವರನ್ನು ನೋಡಿದಾಗ ಅಲ್ಲಿ ಕೇವಲ ಮೌನ 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 ಇತ್ತು. ಅದು ಬಿಟ್ಟು ಇನ್ನೇನೂ ಇರಲಿಲ್ಲ, ಯಾವ ಮಾತಿರಲಿಲ್ಲ. ಏನಕ್ಕೆ ಬಂದಿದ್ದೀರಾ ಅಂದರೆ ನಿಮ್ಮ ಅನುಗ್ರಹ ಪಡ್ಕೊಳಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ವಿ. ಅವಾಗ ಅವರು ಗೇಟ್ ತೆಗೆದು ಬಾಗಲು ತೆಗೆದು ಕರ್ಕೊಂಡ್ರು ಒಳಗೆ. ಅದಾದ ನಂತರ 1.5 ಗಂಟೆಗಳ ಕಾಲ ಕೇವಲ ಮೌನ ಇತ್ತು. ಅಲ್ಲಿ ಯಾವ ಮಾತಿರಲಿಲ್ಲ ಗುರುಗಳ ಜೊತೆಗೆ, ಯಾವ ಪ್ರಶ್ನೆ ಕೇಳೋಂಗಿಲ್ಲ, ಯಾವ ಉತ್ತರ ಇಲ್ಲ, ಏನೂ ಇಲ್ಲ. ಅವ್ರು ಏನು ಕೊಟ್ಟರು ಎಲ್ಲ ಮೌನದಲ್ಲಿ ಕೊಟ್ಟರು. ನಾವೇನು ತೊಗೊಂಡ್ವೋ ನಮಗೆಲ್ಲ ಮೌನದಲ್ಲಿ ಕೊಟ್ಟರು. ಇನ್ ಸೈಲೆನ್ಸ್ ಎವ್ರಿಥಿಂಗ್ ಆಸ್ ರಮಣ ಸೇಸ್, ಸೈಲೆನ್ಸ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಗ್ರೇಸ್ ಅಂತಾರೆ. ಗುರು ಅನುಗ್ರಹ ಸೈಲೆನ್ಸಲ್ಲಿ ಏನಾಗುತ್ತೋ ಅದು ಸಂಡೇ ದಿವಸ ಅವರು ದೊರಕಿಸ್ಕೊಟ್ರು. ಎಂಥದ್ದು ಒಂದು ನಮ್ಮ ಮಹದ್ಭಾಗ್ಯ ಅಂದ್ಕೊಂಡ್ರೆ ನಮ್ಮ ಅರ್ಹತೆ. 5 ವರ್ಷಗಳ ಕಾಲ ಬೇಕಾಗಿತ್ತು ನಮ್ಮ ಇವೆಲ್ಲ ಕಳಚ್ಕೊಳ್ಳಿಕ್ಕೆ. ಎಷ್ಟು ಇರೋದೊಳಗೆಲ್ಲ ಕಳಚಿ ತೆಗೆದು ಹಾಕಿ ಬಿಸಾಕಿದಾಗ ಆವಾಗ ಅನುಗ್ರಹ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗತ್ತೆ ಅನ್ನೋದು ನನಗೆ ಅನುಭವಕ್ಕೆ ಬಂದಿದ್ದು. ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಏನಪ್ಪ, ಸಹಜ ಸಾಧನ ಗುರು ಕೃಪಾಜಾಣ. ಸಹಜ ಸಾಧನ ಇದೆ, ಅಲ್ಲಿ ಏನೂ ಮಾಡಬೇಕಾಗಿಲ್ಲ, ತಲೆ ಉಪಯೋಗಿಸ್ಬೇಕಾಗಿಲ್ಲ. ನಮ್ಮ ಮಾತುಗಳನ್ನು ತಲೆಯಿಂದ ಯೋಚನೆ ಮಾಡಿದಿಲ್ಲ. ಯಾಕೆಂದರೆ ಗುರು ನಮ್ಮ ವೃತ್ತಿನ ನೋಡ್ತಾನೆ. CCTV ಕ್ಯಾಮ್ರಾ ಅವನು, ತ್ರಿಕಾಲಜ್ಞಾನಿ. ಅವನ ಮುಂದೆ ಕೂತ್ಕೊಂಡೋಗಿ ನಮ್ಮ ಅಹಂಕಾರ ಜಂಬ ಏನ್ರಿ ನಡೆಯುತ್ತೆ? ಎಂಥದ್ದು ನಡೆಯಲ್ಲ. ಸುಮ್ಮನೆ ಅವನ ಹತ್ರ ಹೋಗಿ ಬಿದ್ದಿರ್ಬೇಕು ನಾವು. ಇದು ಮಾಡು, ಇದು ಮಾಡು, ಇದನ್ನು ಮಾಡು, ಇದನ್ನು ಮಾಡು, ಅಲ್ಲಿ ಹೋಗಿ ಇದನ್ನು ಹೇಳು, ಇದನ್ನು ಮಾಡು, ಅದನ್ನು ಮಾಡು. ಏನು ಹೇಳ್ತಾನೋ ಮಾಡ್ತಾ ಇರಬೇಕು. ಪ್ರಶ್ನೆಗಳನ್ನು ಮಾಡಬಾರದು ಅವನ ಹತ್ರ. ಏನು ಹೇಳ್ತಾನೋ, ಯಾರಿಗೇನು ಹೇಳು ಅಂತ ಹೇಳ್ತಾನೋ ಅದನ್ನು ಹೋಗಿ ಹೇಳ್ತಿರ್ಬೇಕು. ಅದರಿಂದ ಏನು ಪರಿಣಾಮ ಆಗುತ್ತೆ ಗೊತ್ತಿರೋದಿಲ್ಲ. ಅವು ಪರಿಣಾಮ ಅವನಿಗೆ ಗೊತ್ತಿರತ್ತೆ. ನಾವು ಹೇಳಿದ ಕೆಲಸ ಅಷ್ಟೇ ಮಾಡಬೇಕು. ಜನಕ್ಕೆ ಮೆಚ್ಚಕ್ಕೋಸ್ಕರ ಗುರು ಆಜ್ಞೆನ ಮುರಿದ್ರೆ ಆ ಗುರು ಆಜ್ಞೆ ಮುರಿದಂಗಾಗತ್ತೆ. ಅದಕ್ಕೆ ಜೀವಾಂಚೆ ಕಲ್ಯಾಣ ತೇಣೆ ಹೋಯ. ಜೀವಾಂಚೆ ಕಲ್ಯಾಣ ಮಾಡೋದು ಅವನ ಮುಷ್ಟಿದಲ್ಲಿರುತ್ತೆ, ಅವನ ಅಧಿಕಾರದಲ್ಲಿರುತ್ತೆ. ಜೀವಾಂಚೆ ಕಲ್ಯಾಣ ಮಾಡೋದು ನಮ್ಮನ್ನು ಅವನು ಕಲ್ಯಾಣ ಮಾಡೇ ಮಾಡುತ್ತಾನೆ. ಸಹಜ ಸಾಧನ. ಏನೂ ಮಾಡಬೇಡ್ರಿ. ನಿಮ್ಮ ತಲೆ ಹೋಗಿ ಅವನ ಹತ್ರ ಇಟ್ಟು ಬಿದ್ದೋಗ್ರಿ, ಅವನ ಹತ್ರ ಅವನ ಪಾದದಲ್ಲಿ ಬಿದ್ದೋಗ್ರಿ, ಇನ್ನೇನೂ ಮಾಡಬೇಡಿ. ಗುರು ಮಾತಾ ಪಿತಾ ಗುರು ಹಿ ದೈವತ, ಗುರು ಮುಕ್ತಿದಾತ ಐಸೇ ಮನಿ. ಯಾರಪ್ಪ ಅವನ ಗುರು? ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತೀವಿ. ಗುರು ಮಾತಾ ಪಿತಾ ಗುರು ಹಿ ದೈವತ, ಪರಬ್ರಹ್ಮ ಸ್ವರೂಪ ಗುರು. ನಾವು ಅವನನ್ನು ಬಟ್ಟೆದಲ್ಲಿ ಧೋತಿ ಹಾಕ್ಕೊಂಡಿದ್ದಾನೆ, ಧೋತ್ರ ಹಾಕ್ಕೊಂಡಿದ್ದಾನೆ, ವೀಣಾ ಹಿಡ್ಕೊಂಡಿದ್ದಾನೆ, ಇಲ್ಲಾಂದರೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಕೂತಿರ್ತಾನೆ, ಬರ್ಮೂಡ ಹಾಕ್ಕೊಂಡು ಕೂತಿದ್ದಾನೆ, ಟೋಪಿ ಹಾಕ್ಕೊಂಡು ಕೂತಿದ್ದಾನೆ, ಜೀನ್ಸ್ ಹಾಕ್ಕೋತಾನೆ. ಇಂಥ ಒಂದು ಇದರಲ್ಲಿ ನಾವು ನೋಡಿದ್ರೆ ಗುರುನ ಅವರು ಮಾನಸ ಫೌಂಡೇಶನ್ ಅವ್ರ ಗುರುಗಳಿದ್ದಾರೆ. ಅಮರ ವಿಶ್ವಾಮಿತ್ರ ಅವರ ಸಾಕ್ಷಾತ್ ವಿಶ್ವಾಮಿತ್ರ ಅವರಿಗೆ ಇದು ಮಾಡಿಕೊಟ್ಟಿರೋದು, ಏನಂತಾರೆ, ಅನುಗ್ರಹ ಮಾಡಿರೋದು. ಅವರೊಂದು ಪ್ಯಾಂಟ್ ಶರ್ಟಲ್ಲಿ ಓಡಾಡ್ತಿದ್ರು. ಬಾಹ್ಯ ವೃತ್ತಿಯಿಂದ ಪ್ಯಾಂಟ್ ಶರ್ಟಲ್ಲಿ ನೋಡಿದ್ರೆ ನಾವು ಗುರುಗಳು ಅಂತ ಅಂದ್ಕೊಳ್ಳಿಕ್ಕೆ ಸಾಧ್ಯತೆಯೇ ಇಲ್ಲ. ಆದರೆ ಒಳಗಿನ ವೃತ್ತಿಯಲ್ಲಿ ಸಾಕ್ಷಾತ್ ವಿಶ್ವಾಮಿತ್ರ ಬಂದರೆ ಅವರಿಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ರು. ಅವರೇ ಏಕನಾಥ್ ಮಹಾರಾಜರು. ಕಲಿಯುಗದಲ್ಲಿ ಅವರೇ ಏಕನಾಥ್ ಮಹಾರಾಜರಾಗಿದ್ದರು. ನಮಗೆ ಗೊತ್ತಾ ಈ ಮಾತು? ಗೊತ್ತಿಲ್ಲ. ಕಲಿಯುಗದಲ್ಲಿ ಏಕನಾಥ್ ಮಹಾರಾಜ ಸ್ವರೂಪ ಯಾರಪ್ಪ ಅಂದರೆ ಅಮರ ಮಹರ್ಷಿಗಳು. ಯಾರು ಮಾನಸ ಫೌಂಡೇಶನ್ ಮೆಡಿಟೇಷನ್ ತಗೋತಿದ್ರು ಅವ್ರ ಬಗ್ಗೆ ನಮಗೆ ಯಾಕೆ ಗೊತ್ತಾಗಲ್ಲಪ್ಪ? ಯಾಕೆಂದರೆ ಅವ್ರ ಬಾಹ್ಯ ವೃತ್ತಿಯಿಂದ ಏಕ್ದಮ್ ಸಾಧಾರಣವಾಗಿರ್ತಾರೆ. ಆದರೆ ಆಂತರಿಕದಲ್ಲಿ ಏನು ವೃತ್ತಿ, ಅವ್ರದ್ದು ಏನು ನಡೀತಾ ಇರ್ತೋ ಕೆಲಸಗಳು ನಮಗೆ ಕಲ್ಪನಾ ಕೂಡ ಇರೋದಿಲ್ಲ. ಈ ಬಾಯಿಂದ ನಾನು ಏನು ಹೇಳಿರಿ, ಈ ವಾಚಾಯಿಂದ ನನಗೆ ಹೇಳೋಕ್ಕೆ ಅಧಿಕಾರವೂ ಇಲ್ಲ. ಅವ್ರು ಎಂಥ ಸ್ಥಿತಿಯಲ್ಲಿ ಇರ್ತಾರೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯನಾ? ಎಂಥದೂ ಇಲ್ಲ. ಶಬ್ದದ ಮುಖಾಂತರ ಕೇವಲ ಒಂದು ನಾವು ಹೇಳೋದು ಮಾತು, ಅದು ಮಾತು ಬೊಬಡ ಮಾತಂತಾರೆ ಅವರು ರಾಜಾರಾಮ್ ಮಹಾರಾಜರು. ಈ ಬೊಬಡ ಮಾತಂತಾರೆ ಅಂದರೆ ನಾನು ಹೇಳೋದೆಲ್ಲ ತೊದಲ್ ನುಡಿಗಳು, ತೊದಲ್ ಮಾತುಗಳು. ಇದನ್ನು ನಾನು ಹೇಳಿದ್ರೂ ಸಹ ನನಗೆ ಏನು ಅನುಭವ ಆಗತ್ತೋ ಬಿಡತ್ತೋ, ಆದರೆ ಅದನ್ನು ಇಲ್ಲಿ ವ್ಯಕ್ತಪಡಿಸ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಅದು ಆ ಸ್ಥಿತಿನ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಮಾಡಲಿಕ್ಕೆ ಸಾಧ್ಯ? ಅದಕ್ಕೆ ಗುರು ಮುಕ್ತಿದಾತ ಐಸೇ ಮನಿ. ಮನಸ್ಸಿನಲ್ಲಿ ಅವನೇ ಮುಕ್ತಿದಾತ ಅಂತ ಒಮ್ಮೆ ಅವನ ಪಾದಕ್ಕೆ ಹಣೆ ಹಚ್ಚದ್ವಾ ಮುಗೀತವತ್ತಿನ ಕತೆ. ನಮ್ಮಿಂದ ನಮ್ಮ ಕತೆನೇ ಮುಗಿದೋಗುತ್ತೆ. ಅವತ್ತು ಅವನ ಪಾದಕ್ಕೆ ಹಣೆ ಹಚ್ಚಬೇಕಾಗಿರೋದು ಮುಖ್ಯ ಇರುತ್ತೆ. ನಮ್ಮ ತಲೆ ಉಪಯೋಗಿಸೋದಿಲ್ಲಂಗಿಲ್ಲ. ಅಲ್ಲಿ ನಮ್ಮ ತಲೆ ಉಪಯೋಗಿಸ್ಕೊಂಡು ನಾನು ಮಾಡಿದ್ದೀನಿ ಇಷ್ಟು ಕೆಲಸಗಳು, ನಾನು ಇಷ್ಟೊಂದು ಮಾಡಿದ್ದೀನಿ, ಅದಕ್ಕೆ ನನಗಿದು ಬೇಕು, ನನಗದು ಬೇಕು, ನೀವೇನು ಕೊಡ್ತೀರಾ ನನ್ನ ಹತ್ರ, ನಿಮ್ಮ ಹತ್ರ ಬಂದರೆ ಅಂತ ಪ್ರಶ್ನೆಗಳನ್ನು ಕಾಯ ವಾಚ ಮನಸ ತ್ರಿಕರ್ಣ ಶುದ್ಧಿ ಆಗ್ದಲೇ ನಾವು ಇಂಥ ಪ್ರಶ್ನೆ ತಲೆ ಒಳಗೆ ಇಟ್ಕೊಂಡಿರ್ತೀವಿ. ಅದು ಅವನಿಗೆ ಗೊತ್ತಾಗತ್ತೆ. ಅವನಿಗೆ ಗೊತ್ತಾಗದೇ ಇರೋದು ಮಾತು ಎಂಥದೂ ಇರೋದಿಲ್ಲ. ಅದಕ್ಕೆ ನಾವು ಹೇಳ್ತೀವಿ ಮನಕಾಯ್ ಪಾಹತೋ ಚಿದಂಬರ. ಅವನಿಗೆ ಗೊತ್ತಿದೆ ನಮ್ಮ ಮನಸ್ಸಿನಲ್ಲಿ ಏನೇನು ಮಾತು ನಡೀತಿರುತ್ತೆ.
ಮನಸ್ಸಿನ ನಡೆಯ ಮಾತು ತೋರ್ಪಡಿಕೆಯಿಂದ 4 ಜನಕ್ಕೆ ನಾನು ಮೆಚ್ಚಿಸಬಹುದು. ಇವತ್ತು ನೀವು 4 ಜನಕ್ಕೆ ಮೆಚ್ಚಿಸಿದಾಗ ದೀಪ ವಾ ದೀಪ ಎಷ್ಟು ಚಲೋ ಹೇಳಿದ್ರಿ ಅಂತ 4 ಜನ ಹೇಳ್ಬೋದು. ಆದರೆ ಚಿದಂಬರ ನನ್ನಿಂದ ದೂರ ಆಗೋಗ್ತಾನೆ. ಯಾಕಪ್ಪ ಅಂದರೆ ನನಗೆ ಚಿದಂಬರನ ಜೊತೆಗೆ ಒಂದಾಗಬೇಕಾಗಿದೆ. ಜನದ ಜೊತೆ ಒಂದಾಗೋದ್ರಲ್ಲಿ ಯಾವ ಇಂಟ್ರೆಸ್ಟು ಇಲ್ಲ. ಯಾಕೆಂದರೆ ಜನ, ಪ್ರಪಂಚದಲ್ಲಿರೋ ಜನ ಇವತ್ತು ಇರ್ತಾರೆ, ನಾಳೆ ಇರೋದಿಲ್ಲ. ಶಾಶ್ವತವಾಗಿರೋನು ಯಾರು? ಆ ಚಿದಂಬರ. ಅವನು ಹೇಳಿದ ಕೊಟ್ಟಿದ್ದ ಕೆಲಸನ ಚಾಚು ತಪ್ಪದಲ್ಲೇ ಮಾಡಬೇಕು. ನಾವು ಈ ಕೆಲಸ ಕೊಟ್ಟಿರ್ತಾನೆ, ಆ ಕೆಲಸ ಹೋಗಿ ಮಾಡಬೇಕು. ಅದರಿಂದ ನಿಮಗೇನು ಅನಿಸತ್ತೆ, ಬಿಡತ್ತೆ ಅಂತ ನಾನು ವಿಚಾರ ಮಾಡಿದ್ರೆ, ಇದನ್ನು ಹೇಳ್ತೀನಿ. ಈಗ ಹೇಳಿದಾಗ ಯಾರು ಲೈಕ್ ಮಾಡ್ತಾರೆ, ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ, ಯಾರು ಮಾಡೋದಿಲ್ಲ, ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಯಾಕೆಂದರೆ ಯಾರ ಬಗ್ಗೆ ಹೇಳ್ತಿದ್ದೀನಿ? ಚಿದಂಬರನ ಬಗ್ಗೆ ಹೇಳ್ತೀನಿ. ಯಾರ ಬಗ್ಗೆ ಹೇಳ್ತಿದ್ದೀನಿ? ರಾಜಾರಾಮ್ ಮಹಾರಾಜರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದು ಯಾಕೆ ಮಾಡ್ತಿದ್ದೀನಿ? ಯಾಕೆಂದರೆ ಆ ಭಗವಂತನ ನಾಮ ಎಲ್ಲರ ತನಕ ಮುಟ್ಟಬೇಕು. ಕೇವಲ ಇಂಡಿಯಾದಲ್ಲ, ನನಗಂತೂ ಇಚ್ಛೆ ಇದೆ ಕಿ ವರ್ಲ್ಡಲ್ಲಿ ಗ್ಲೋಬಲೈಸೇಷನ್ ಆಗಬೇಕು ಚಿದಂಬರ ನಾಮ. ಅಮೇರಿಕಾ, ಜರ್ಮನಿ ಎಲ್ಲೆಲ್ಲಿ ಹೋಗಿ ಆ ನಾಮ ಪ್ರಸಾರ ಮಾಡಬೇಕು ಅನ್ನೋದು ಇಚ್ಛೆ ಇದೆ ನನ್ನ. ಆ ಇಚ್ಛೆನ ನಾನು ಅವನ ಹತ್ರ ವ್ಯಕ್ತಪಡಿಸೀನಿ. ಅದಕ್ಕೆ ಈಗ ಬೀಜ ಹಾಕಿದೆ. ಅವನದನ್ನು ಮೊಳಕೆ ಹೊಡೆದು ಆ ದೊಡ್ಡ ಹೆಮ್ಮರ ಹೆಂಗೆ ಮಾಡ್ತಾನೆ ನನಗದು ಗೊತ್ತಿಲ್ಲ. ನನ್ನ ಇಚ್ಛೆ ಇದೆ ವರ್ಲ್ಡಲ್ಲಿ ಹೋಗಿ ಚಿದಂಬರನ ಬಗ್ಗೆ ಹೇಳಬೇಕು, ಜಗತ್ತಿಗೆ ಹೇಳಬೇಕು. ಇವತ್ತು ಕೆಲವೊಂದು ಹಳ್ಳಿಗಳಲ್ಲಿ ನಮ್ಮ ಅಕ್ಕ ಒಂದು ಹಳ್ಳಿನಲ್ಲಿ ಇರ್ತಾರೆ, ಶಿವಮೊಗ್ಗದ ಹತ್ರ. ಅವರಿಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಪ್ರತಿ ದಿವಸ ಅವರ ಭಕ್ತಿಯಿಂದ, ಶ್ರದ್ಧೆಯಿಂದ ರಾತ್ರಿ ಹೊತ್ತಿನಲ್ಲಿ ಪ್ರತಿ ದಿವಸ ಫಸ್ಟು ಇದನ್ನು ಅಭಂಗ ರೆಕಾರ್ಡ್ ಮಾಡಿ ನಾನು ಅವ್ರಿಗೆ ನಮ್ಮ ಅಕ್ಕಂಗೆ ಕಳಿಸ್ತೀನಿ. ಯಾಕೆ ಅಂದರೆ ನಮ್ಮ ಅಕ್ಕಂಗೆ ಅವರು ಭಕ್ತರಿದ್ದಾರೆ, ಒಳ್ಳೆ ಶುದ್ಧವಾದ ಮನಸ್ಸು. ಅವರು ದಿವಸ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನು ಕೇಳಿ ದಿವಸ ಮಲ್ಕೋತಾರೆ. ಮತ್ತು ಮಧ್ಯಾಹ್ನ ನಾಳೆ ಮತ್ತೆ ಕೇಳ್ತಾರೆ. ಕೇಳಿಬಿಟ್ಟು ಫೋನ್ ಮಾಡಿ ಹೇಳ್ತಾರೆ, ಎಷ್ಟು ಇದಿದೆ ತಿಳ್ಕೊಳ್ಳೋಕ್ಕೆ, ನಮಗೆ ಚಿದಂಬರನ ಬಗ್ಗೆ ಗೊತ್ತಿರಲಿಲ್ಲ, ಹೆಸರು ಕೇಳಿದ್ವಿ, ಗೊತ್ತಿರಲಿಲ್ಲ, ರಾಜಾರಾಮ್ ಮಹಾರಾಜರು ಗೊತ್ತಿಲ್ಲ. ಅವ್ರ ಬಾಯಲ್ಲಿ ಚಿದಂಬರ ಅಂತ, ಜೈ ಚಿದಂಬರ ಅಂತ ಬಂತಲ್ಲ, ನನ್ನ ಪಾಕೆಟಲ್ಲಿ ಏನಾಯ್ತಪ್ಪ, ಒಂದು ನನ್ನ ಫಿಕ್ಸ್ ಡಿಪಾಸಿಟಲ್ಲಿ ಆಯಿತು. ಈ ಕೆಲಸ ಮಾಡೋದ್ರಿಂದ ಒಬ್ರಿಗಾರು ಮುಟ್ಟುತ್ತಲ್ಲ ಹೃದಯಕ್ಕೆ, ಆಯಿತು ನನ್ನ ಕೆಲಸ, ಅವತ್ತಿನ ಕೆಲಸ ಆಯಿತು. ಅಭಂಗ ಕೇಳಿ ಯಾರು ಹೃದಯ ತಟ್ಟಿ, ಯಾರು ಬಾಗಲ್ ತೆಗೀತೋ ಅವ್ರು ಹೇಳಿದ್ರು, ನಮಗೆ ಗೊತ್ತಿರಲಿಲ್ಲಪ್ಪ, ನಮಗೆ ಸಂತೋಷ ಆಯಿತು, ನನ್ನ ತಮ್ಮನಿಗೂ ಹೇಳಿದೆ, ನನ್ನ ತಂಗಿಗೂ ಹೇಳಿದೆ, ಅವರೂ ಕೇಳ್ತಾರೆ ದಿವಸ ನಿತ್ಯ ಅಂತ ಹೇಳಿದಾಗ ನನಗೇನು ಆನಂದ ಆಯಿತು. 3 ಜನಕ್ಕೆ ಚಿದಂಬರನ ನಾಮದ ಬಗ್ಗೆ ಗೊತ್ತಾಯಿತು. ಇವತ್ತು 3 ಜನಕ್ಕೆ ಗೊತ್ತಾಗಿದೆ. ನಾಳೆ 3 3 3 is 9, 3 ಮಲ್ಟಿಪ್ಲೈಸ್ ಆಫ್ ದ ಪೀಪಲ್ ಗೊತ್ತಾಗತ್ತೆ ಆಮೇಲೆ ಚಿದಂಬರನ ನಾಮದ ಬಗ್ಗೆ. ಯಾಕಪ್ಪ? ನಾಮದ ಸಾಮರ್ಥ್ಯ, ಪ್ರಚೀತಿ ಏನಿದೆಯೋ ಅನುಭವಕ್ಕೆ ಬಂದಾಗ ನಮಗೆ ಅನುಭವನ ಹಂಚ್ಕೋಬೇಕು ಬೇರೆಯವ್ರ ಜೊತೆಗೆ. ಏನಾಗಿತ್ತು ನಮ್ಮ ಜೀವನದಲ್ಲಿ, ಹೇಗೆ ಆ ಸ್ವಾಮಿ ಕಾಪಾಡಿದ್ದಾನೆ, ನಾಮದು ಏನೇನು ಅನುಭವ ನಮಗೆ ಸಿಗ್ತಾ ಹೋಯ್ತೋ. ನನಗೆ ಅನುಭವ ಹಂಚ್ಕೊಳ್ಳೋದ್ರಲ್ಲಿ ಯಾವ ಥರವಾದ ನಾಚಿಕೆ ಇಲ್ಲ, ಅಥವಾ ನನಗೆ ಅನುಭವ ಆಗಿದೆ ಅಂತ ಅಹಂಕಾರವೂ ಇಲ್ಲ. ಅನುಭವ ಹಂಚ್ಕೊಳ್ಳೋದ್ರಿಂದ ಏನಪ್ಪ, ನಿಮಗೆ ಅನುಭವಗಳಾಗಿದ್ದಾವೆ, ನೀವು ಹಂಚ್ಕೊಳ್ಳೋಕೆ ನಾಚಿಕೆ ಪಟ್ಕೋತೀರ, ಅದರಲ್ಲಿ ದೃಢತ್ವ ತರ್ತಾ ಇಲ್ಲ ನೀವೆಲ್ಲ. ನಮಗೆ ಹಿಂಗೆ ಆಗಿತ್ತು, ಆ ಅನುಭವನ ಪ್ರಪಂಚದಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತು. ಪ್ರಪಂಚದ ಜನದ ಹಿಂದೆ ಬಿದ್ದು ನೀವು ಅನುಭವನ ಕೊಚ್ಕೊಂಡು ಹೋಗಿ ಬಿಟ್ಬಿಟ್ರಿ, ಅವನು ದೃಢವಾಗಿ ಹಿಡ್ಕೊಳ್ಳಿಲ್ಲ. ಅದಕ್ಕೆ ನಿಮಗೆ ಭಯ ಆಗತ್ತೆ. ನನಗೆ ಅವನ ಬಗ್ಗೆ ಹೇಳಬೇಕು ಅಂತ ಯಾವ ಭಯವೂ ಇಲ್ಲ, ನಿರ್ಭಯವಾಗಿ ನಾನು ಹೇಳ್ತೀನಿ. ನಿಮಗೆ ಅವನ ಬಗ್ಗೆ ಹೇಳಬೇಕು ಅಂದರೆ ಇನ್ನೂ ಭಯ ಆಗತ್ತೆ. ಅದಕ್ಕೆ ಅಭಂಗ ಸತ್ಸಂಗದಲ್ಲಿ ಎಷ್ಟು ಜನ ಕೂತಿದ್ರು ಸಹ 5 ಜನ 6 ಜನ ಅಭಂಗ ಹೇಳ್ತಾರೆ. ಯಾಕೆ 20 ಜನನೂ ಹೇಳೋದಿಲ್ಲ? ಯಾಕೆ 25 ಜನನೂ ಹೇಳೋದಿಲ್ಲ? ಒಂದು ದಿವಸ ಸಂಗೀತ ಸೇವಾ ಇದ್ದಾಗ, ಅಭಂಗ ಸೇವಾ ಇದ್ದಾಗ 25 ಜನ ಕೂಡ ಯಾಕೆ ಹೇಳೋದಿಲ್ಲ? ಮನಸ್ಸೊಳಗೆ ನಮಗೆ ಭಯ ಉಂಟು. ಅವನು ನನ್ನ ಜೊತೆಗಿದ್ದಾದ್ಮೇಲೆ ಯಾಕೆ ಭಯ ಪಡಬೇಕು? ನನಗೆ ನಮ್ಮ ಅಕ್ಕ ಹೇಳಿದಾಗ ಖುಷಿ, ಸಂತೋಷ ಅಲ್ಲ, ಆನಂದ ಆಯಿತು. 1 2 3 4 5 ಜನ ಕೇಳ್ತಾರೆ ಈಗ ಅದನ್ನು. ಅವ್ರಿಗೆ ಗೊತ್ತಿರಲಿಲ್ಲ ಚಿದಂಬರನ ಬಗ್ಗೆ. ಬೆಂಗಳೂರಿನಲ್ಲಿ ಎಷ್ಟು ಲಕ್ಷಾಂತರ ಜನ ಇದ್ದಾರೆ. ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿದೆ ಚಿದಂಬರನ ಬಗ್ಗೆ. ಮುಷ್ಟಿಯಷ್ಟು ಜನಕ್ಕೆ ಗೊತ್ತಿರಬಹುದು. 1000 ಜನ, 2000 ಜನ, 5000 ಜನ, 10,000 ಜನಕ್ಕೆ ಬಗ್ಗೆ ಗೊತ್ತಿರಬಹುದು. ಆದರೆ ಎಲ್ಲರಿಗೂ ಗೊತ್ತಾಗಬೇಕದು. ಅಂದಾಗ ಆ ಆನಂದ ಆಯಿತು. ಹೌದಾ, ಗೊತ್ತಾಯ್ತಾ ನಿಮಗೆ? ಆಯ್ತಮ್ಮ. ಒಂದು ಸತಿನಾರು ಚಿದಂಬರ ಕೇಳುವಾಗ ಅವ್ರ ಕಿವಿದಲ್ಲಂತೂ ಶ್ರವಣ ಆಗತ್ತಾ ಚಿದಂಬರ ನಾಮ? ಆಯಿತು. ಅವ್ರ ಬಾಯಲ್ಲೂ ಒಂದು ದಿವಸ ಕೇಳ್ತಾ ಚಿದಂಬರ ಅಂತ ಬರುತ್ತಾ? ಆಯಿತು. 2ನೇ ಕೆಲಸ ಆಯಿತು. ಸೊ ಈ ಕೆಲಸ ಮಾಡ್ತಾ ಜಗತ್ತಿನಲ್ಲಿ ಭಗವಂತನ ನಾಮ ಸಾರುವುದೇ ಒಂದು ಕೆಲಸ ಇರೋದು. ಅದು ಗುರು ಕೊಟ್ಟಿದ್ದಾನೆ. ಆ ಭಗವಂತನ ನಾಮ ಸಾರಮ್ಮ, ಹೇಳಮ್ಮ ಎಲ್ಲರಿಗೂ. ನಾನು ಗುರುಕೃಪೆ ವೀಣ, ಆಮೇಲೆ ಪ್ರಥಮ ನಮನ ಹೇಳುವಾಗ ಅವ್ರ ಕಣ್ಣಲ್ಲಿ ಗಳ ನೀರು ಬರ್ತಾಯಿತ್ತು. ನಮ್ಮ ಗುರುಗಳು ಕಣ್ಣಲ್ಲಿ ಕಣ್ಣೀರು ಹಾಕ್ತಿದ್ರು. ಅವರು ಹೇಳಮ್ಮ ಯಾವಾಗಲೂ ಸತ್ಸಂಗ ಶುರುವಾದಾಗ ಅವ್ರು ಲೇಟಾಗಿ ಬಂದರೆ ಅಭಂಗ ಹೇಳ್ತಿದ್ದೆ ನಾನು. ಅಭಂಗ ಹೇಳುವಾಗ ಅವ್ರು ಬಂದು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಗಳ ಕಣ್ಣೀರು ಹಾಕ್ತಿದ್ರು.
ಯಾವಾಗಾರು ಅದನ್ನು ಅವ್ರು ಬಂದಿದ್ದಾರೆ ಅಂತ ಸ್ಟಾಪ್ ಮಾಡಿದ್ರೆ ಹೇಳು ಹೇಳು ಅಂತ ಇಶಾರ ಮಾಡ್ತಿದ್ರು. ಹೇಳು ಹೇಳು, ನಿಲ್ಲಿಸ್ಬೇಡ, ಅದನ್ನು ಹೇಳಮ್ಮ, ತಿಳಿಸಮ್ಮ ಜನಕ್ಕೆ, ಹೋಗಿ ಹೇಳಮ್ಮ, ಅಭಂಗಗಳನ್ನು ಹೇಳು, ಕೃತಿಗಳನ್ನು ಹೇಳು. ಆ ಗುರುಕೃಪೆ ವೀಣು ಪ್ರಥಮ ನಮನ ತುಲ ಇಷ್ಟ ಆಗ್ತಿತ್ತು ಅವರಿಗೆ. ಅವ್ರ ಸ್ಥಿತಿ ನೋಡಿದಾಗ ನನಗೇನು ಅನ್ನಿಸ್ತಿತ್ತು, ನನ್ನ ಮೈಯೆಲ್ಲ ರೋಮಾಂಚನ ಬರ್ತಿತ್ತು. ಅದನ್ನು ಕೇಳಿ ಅವ್ನ ಕಣ್ಣಲ್ಲಿ ನೀರು ಬರ್ತಾ ಇದೆಯಲ್ಲಪ್ಪ ಅಂತ. ಎಂಥ ಒಂದು ಮಹತ್ ಭಾಗ್ಯ ಸಿಕ್ತಿತ್ತು ಅವಾಗ, ಅಂದರೆ ಆನಂದನೇ ವ್ಯಕ್ತಪಡಿಸೋಕ್ಕಾಗಲ್ಲ. ಗುರು ಸೇವೆ ವೀಣ ಜಾವುನೇ ದೀಕ್ಷಳ ತೆಣೇತೋ ಪ್ರಸನ್ನ ದಾಸಮಣೆ. ಗುರು ಸೇವೆ ವೀಣ, ಗುರು ಸೇವಾ ಅಂದರೆ ಏನು? ಬಾಹ್ಯವಾಗೆಲ್ಲ ಹೇಳ್ತಾ ಇರೋದು ಅವ್ರ ಸೇವಾ, ಅವ್ರ ಪಾದ ತೊಳೆಯೋದು, ಹೂ ಏರಿಸೋದು, ಬಿಲ್ವ ಏರಿಸೋದು, ಅದನ್ನು ನಾವು ಮಾಡ್ತೀವಿ, ಅದು ತಪ್ಪಲ್ಲ. ಆದರೆ ಅದ್ರ ಮಾಡ್ತಾ ಮಾಡ್ತಾ ಆಂತರಿಕದಲ್ಲಿ ಗುರು ಸೇವೆ ವೀಣ ಜಾವು ನೇದೀಕ್ಷಣ. ಗುರು ಸೇವಾ ಅಂದರೆ ಗುರು ಏನು ಇಚ್ಛೆ ಪಡ್ತಾನೆ, ಸದ್ಗುರು ಇಚ್ಛೆಯಂತೆ ವರ್ತಿಸುವುದು ಅವನ ಸೇವೆ ಆಗಿರುತ್ತದೆ ಅಂತ ಕುಪ್ಪಡ್ಗಿ ಮಹಾರಾಜರು ಹೇಳಿದರು ಅವತ್ತು ಪ್ರವಚನದಲ್ಲಿ. ಸದ್ಗುರು ಇಚ್ಛೆಯಂತೆ ವರ್ತಿಸುವುದೇ ಅವನ ಸೇವೆ ಆಗಿರುತ್ತೆ. ಅವನ ಇಚ್ಛೆ ಏನು ಹೇಳಿರ್ತಾನೋ ಇದನ್ನು ಮಾಡು ಅಂದರೆ ಆ ಕೆಲಸ ಆ ಕ್ಷಣಕ್ಕೆ ಮಾಡೋ, ಅವನಿಗೆ ಮುಟ್ಟಿಸ್ಬಿಡ್ಬೇಕು ಆ ಕೆಲಸನ. ಯಾವಾಗೋ ಮನಸ್ಸಿಗೆ ಬಂದಿದ್ದಾಗ ಮಾಡೋದಲ್ಲ ಆ ಕೆಲಸಗಳನ್ನು. ಅವನ ಇಚ್ಛೆ ಪಟ್ಟಿದ್ದಾಗ ಅವನು ಏನು ಹೇಳಿರ್ತಾನೋ ಕೆಲಸ ಮಾಡಿ, ಅಪ್ಪ ಈ ಕೆಲಸ ಮಾಡಿದ್ದೀನಿ, ಅದು ಪರಿಣಾಮ ನಮಗೆ ಗೊತ್ತಿರೋದಿಲ್ಲ, ಆ ಕೆಲಸ ಆ ಕ್ಷಣಕ್ಕೆ ಅವನು ಹೇಳಿದ ಕೆಲಸಗಳನ್ನು ಮಾಡಿಬಿಡಬೇಕು. ಅದು ಸದ್ಗುರು ಇಚ್ಛೆಯಂತೆ, ಅದು ಅವನ ಸೇವಾ. ಜಾವುನೇದಿ ಕ್ಷಣ ತೇಣೇತೋ ಪ್ರಸನ್ನ ದಾಸಮಣೆ. ಅದರಿಂದ ಅವನು ಪ್ರಸನ್ನನಾಗ್ತಾನಂತೆ, ಅವನು ಕೃಪಾಧಾರೆಯನ್ನು ಹರಿಸ್ತಾನಂತೆ. ಹೆಂಗೆ ಆಜ್ಯಾಧಾರ ತುಪ್ಪಧಾರ ಹೆಂಗೆ ಹರಿತಾ ಇರುತ್ತೋ ಹೋಮದಲ್ಲಿ, ಹಂಗೆ ಹರಿತಾ ಇರತ್ತಂತೆ. ಗುರು ಸೇವೆ ವೀಣ ಜಾವುನೇದಿ ಕ್ಷಣ ಅಂದರೆ ಏನಪ್ಪ? ಸೇವಾ ಅಂದರೆ ಯಾವ ರೀತಿಯಲ್ಲಿ ಮಾಡ್ತೀವಿ? ಬಾಹ್ಯವಾಗಿ ಕೊಟ್ಟಿರೋ ಸಾಧನೆಗಳಲ್ಲ, ಆಂತರಿಕದಲ್ಲಿ ಅವನ ಸ್ಮರಣೆ ಬಿಟ್ಟು ಇನ್ಯಾರೂ ಇರ್ಕೂಡುದು. ಅದು ಗುರು ಸೇವೆ ವೀಣ ಜಾವುನೇದಿ ಕ್ಷಣ. ಆಂತರಿಕದಲ್ಲಿ ಅವನನ್ನು ಬಿಟ್ಟು ಇನ್ಯಾರೂ ಇರ್ಕೂಡ್ದಲ್ಲಿ. ತನ್ ಮನ್ ಧನ್ ಜನ್ ಯಾರೂ ಇರ್ಕೂಡ್ದು, ಯಾರೂ ಇರ್ಕೂಡ್ದು. ಒಂದು ನರಪಿಳ್ಳೆಗಳು ಕೂಡ ಇರ್ಕೂಡ್ದಲ್ಲಿ. ಅವನು ಬಿಟ್ಟು ಯಾರು ಇರದಿದ್ದ ಸ್ಥಿತಿಯಲ್ಲಿ ಆ ಲೈನು ಅಪ್ಲಿಕೇಬಲ್ ಆಗತ್ತೆ. ಗುರು ಸೇವೆ ವೀಣ ಜಾವುನೇದಿ ಕ್ಷಣ. ಒಂದು ಕ್ಷಣವು ಅವನನ್ನು ಬಿಟ್ಟು ನಾನು ಇರೋದಿಲ್ಲ, ಅದೇ ಅವನ ಸೇವೆಯಾಗಿರುತ್ತದೆ. ನಾನು ಅವನ ಕ್ಷಣ ಅಂದರೆ ಒಂದು ಕ್ಷಣವೂ ಅವನು ಸ್ಮರಿಸ್ದೆ, ನಾನು ಅಪ್ಪ ಸ್ವಾಮಿ ಚಿದಂಬರ, ಅಪ್ಪ ಗುರುನಾಥ, ನೀನು ಹೇಳ್ಕೊಟ್ಟಿರೋದನ್ನು ಸದಾಕಾಲ ನಾನು ಮಾಡ್ತಿದ್ದೀನಪ್ಪ, ನಿನ್ನ ಧ್ಯಾನದಲ್ಲಿ ನಾನು ಇರ್ತೀನಿ, ಕೂತಲ್ಲಿ ನಿಂತಲ್ಲಿ, ಮಲ್ಕೊಳ್ಳೋವಾಗ, ಊಟ ಮಾಡುವಾಗ, ತಿಂಡಿ ಮಾಡುವಾಗ, ಸದಾ ಕಾಲ ನೀನು ಬಿಟ್ಟು ಇನ್ಯಾರೂ ಈ ಪ್ರಪಂಚ ಇಲ್ಲಿ ಇಲ್ಲಪ್ಪ. ಅದು ಗುರು ಸೇವೆ ವೀಣ ಜಾವುನೇದಿ ಕ್ಷಣ. ಅವಾಗಾದಾಗ ಅವನು ಪ್ರಸನ್ನನಾಗಿ ಕೃಪಾಧಾರವನ್ನು ಹರಿಸುತ್ತಾನೆ ಅಂತ ಗುರು ಕೃಪೆ ವೀಣ ನಾಹಿ ಆತ್ಮಜ್ಞಾನ. ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ ನಮ್ಮ ಮನಸ್ಸಿಗೆ ಬೋಧನೆ ಮಾಡಿ, ಚಿಂತನೆ ಮಾಡಿ, ಕೃತಿಯಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಯಾವಾಗಲೂ ಕೃತಿಯಲ್ಲೂ ಅಳವಡಿಸ್ಕೊಳ್ಳಿಲ್ಲ, ಸುಮ್ಮನೆ ಬಾಹ್ಯವಾಗಿ ಹೇಳಿದ್ರೆ ಉಪಯೋಗ ಇಲ್ಲ. ಕೃತಿಗೆ ಬರಲೇಬೇಕು. ಕೃತಿಗೆ ಬಂದಾಗಲೇ ನಮ್ಮ ಉದ್ಧಾರ ಆಗೋದು. ನಮ್ಮ ತಪ್ಪುಗಳು, ನಾವು ಮಾಡ್ತಿರೋದು ದಾಂಭಿಕ ತೋರ್ಪಡಿಕೆ ಎಲ್ಲವೂ ಕಳಚಿ ಹೋಗಿ ಅವನ ಪಾದಕ್ಕೆ ಸೇರುವಂಥದ್ದು ಸಾಧ್ಯತೆ ಆಗತ್ತೆ ಅಂತ ಹೇಳುತ್ತಾ ರಾಜಾರಾಮ್ ಮಹಾರಾಜರು ಸ್ವಾಮಿ ಚರಣಕ್ಕೆ ಸದ್ಗುರು ಚರಣಾರವಿಂದಾರ್ಪಣ ಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.